ಡಾಬಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಸಾಯಿಖಾನೆಗೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ 11 ಕೋಣಗಳು ಹಾಗೂ ಒಂದು ಮಲೆನಾಡು ಗಿಡ್ಡವನ್ನ ಪೊಲೀಸರು ರಕ್ಷಿಸಿರುವ ಘಟನೆ ನಡೆದಿದೆ. ನೆಲಮಂಗಲ ಉಪವಿಭಾಗದ ಡಿವೈಎಸ್ಪಿ ಉಮಾರಾಣಿ ಎಸ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ತುಮಕೂರು ಜಿಲ್ಲೆಯ ಕೆಜಿ ಟೆಂಪಲ್ ಪ್ರದೇಶದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೂಲಿಬೆಲೆ ಕಡೆಗೆ ಅಕ್ರಮವಾಗಿ ಸಾಗಿಸಲಾಗ್ತಾ ಇದ್ದ ಪ್ರಾಣಿಗಳನ್ನ ತಡೆದು ವಶಕ್ಕೆ ಪಡೆದಿದ್ದಾರೆ. ಕಾರ್ಯಾಚರಣೆಯಲ್ಲಿ ಕೋಣಗಳನ್ನ ಸಾಗಿಸ್ತಾ ಇದ್ದ ಆರೋಪಿ ಸಾದಿಕ್ನನ್ನ ಪೊಲೀಸರು ಬಂಧಿಸಿದ್ದು, ಸಾಗಾಟಕ್ಕೆ ಬಳಸಲಾಗ್ತಾ ಇದ್ದ ಟೆಂಪೋ ವಾಹನವನ್ನ ಸಹ ವಶಕ್ಕೆ ಪಡೆದಿದ್ದಾರೆ. ರಕ್ಷಿಸಲಾದ 11 ಕೋಣಗಳು ಹಾಗೂ ಒಂದು ಮಲೆನಾಡು ಗಿಡ್ಡವನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಈ ಸಂಬಂಧ ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಮುಂದುವರೆಸಿದ್ದಾರೆ. ಸಾದಿಕ್ ಅಂತ ಏನ್ ತರ್ತಿದೆ ಟೆಂಪೋದಲ್ಲಿ? ಕೋಣಮರಿಗಳು ಎಷ್ಟಿವೆ? 12 ಕೋಣಗಳ 12 ಮತ್ತೆ ಇನ್ನೊಂದು ಯಾವ್ದು ಅಂತದ 11 ಪ್ಲಸ್ ಕೋಣಮರಿ ಒಂದು ಮಲ್ನಾಡ್ ಗಿಡ್ಡ. ಎಲ್ಲಿಂದ ತಂದೆ? ಕೆಜಿ ಟೆಂಪಲ್ ಅಂತ. ಎಲ್ಲಿ ತಗೊಂಡೋಗ್ತಿದ್ಯಾ? ಸುಲಿಬೆಲೆ ಏನಕ್ಕೆ? ಅಲ್ಲಿ ತಮಿಳ್ನಾಡು ಸಂತೆಗೆ ಆಗ್ತಿದೆ. ತಮಿಳ್ನಾಡು ಸಂತೆಗೆ ಎಲ್ಲಿದೆ? ಡಾಕ್ಯುಮೆಂಟ್ಸ್ ಅಲ್ಲಿ ಯಾಕೆ ಇಸ್ಕೊಂಡಿಲ್ಲ? ಏನ್ ತಗೊಂಡೋಗಿ ಕೊಡ್ತಿರೋದು? ಅಕ್ರಮವಾಗಿ ಸಾಗಣೆ ಮಾಡ್ತೀವಿ. ಅಲ್ಲಪ್ಪ, ಇಷ್ಟೊಂದೆಲ್ಲ ಚಿಕ್ಕ ಮರಿಗಳ ತಗೊಂಡು ಚಿಕ್ಕ ಗಾಡಿಯಲ್ಲಿ ತಗೊಂಡು ಹೋಗ್ತೀಯ, ಹೆಂಗ್ರಿ ಅದು ಗೊತ್ತಾಗಲ್ವೇನ್ರಿ ನಿಮಗೆ? ರೂಲ್ಸ್ ರೆಗ್ಯುಲೇಷನ್ಸ್ ಕಾನೂನು ಏನು ಗೊತ್ತಿಲ್ಲ ನಿನ್ಗೆ? ನಿಂಗೂ ಇದೇ ತರ ಕೂಡ ಇಷ್ಟ ಆಗತ್ತಾ? ನೋಡೋದೆಲ್ಲ ಹೆಂಗಾಗ್ಬಿಡವೆ. ಅಲ್ಲ, ಚಿಕ್ಕ ಮರಿಗಳು ಅವ ಸತ್ತೋಗ್ತಾವಲ್ರಿ ಅವು. ನೀರಿಲ್ಲ, ಮೇವಿಲ್ಲ, ಊಟ ಇಲ್ಲ, ಏನಿಲ್ಲ, ಹೆಂಗೆ ತಗೊಂಡು ತುಕ್ಕೊಂಡು ಹೋಗ್ತೀಯಪ್ಪ ಅವನ್ನೆಲ್ಲ ನೀನು? ಗೊತ್ತಿಲ್ಲೇನ್ರಿ ನಿಂದು? ಇದೇ ವೃತ್ತಿನೇ ನಿಂದು? ಎಷ್ಟು ವರ್ಷದಿಂದ ಮಾಡ್ತಿದ್ದೀಯ ಇದನ್ನ? ಯಾರು ನೀವು ಓನರ? ನೀನ ಏನಯ್ಯ? ನಿನ್ನ ಡ್ರೈವರ್ ಕಮ್ಮ ಓನರ? ಇವನೇ ಓನರು ಇವನೇ ಡ್ರೈವರು. ಈ ಹುಡುಗನ ಮೇಲೆ ಹಾಕೊಂಡಿದ್ಯಲ್ಲ, ಹುಡುಗನ ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟು. ಏನ್ ನಿನ್ನ ಹೆಸರೇನು? ಎಷ್ಟು ಎಲ್ಲಿಂದ ತಂದೆ ಇದನ್ನೆಲ್ಲ? ಕೆಜಿ ಟೆಂಪಲ್ ಇಂದ. ಗೊತ್ತಾಗಲ್ಲ ನಿನ್ಗೆ? ಎಷ್ಟು ವರ್ಷನಪ್ಪ ನಿಂಗೆ? ನಿನ್ಗೆ ಗೊತ್ತಾಗಲ್ಲ ನಿನ್ಗೆ? ಓದೋ ಬಿಟ್ಬಿಟ್ಟು ಇವೆಲ್ಲ ಎಮ್ಮೆ ಸಾಕ್ಸೋದು, ಮಾರಾಟ ಮಾಡೋದು, ಇದು ಮಾಡೋದು ಮಾಡ್ತೀವಿ. ಅಲ್ಲಪ್ಪ, ಇದ್ರ ಬಗ್ಗೆ ಎಲ್ಲ ಸುಮಾರು ಕೇಸ್ಗಳಾಗಿದೆ, ಟಿವಿಲೆಲ್ಲ ಹಿಡಿದಿದ್ದೀವಿ. ಇದು ಕಾನೂನು ರೀತಿಯಲ್ಲಿ ಇದು ಜರುಗತ್ತೆ ಅಂತ ಗೊತ್ತಿಲ್ಲ. ಪನಿಷ್ಮೆಂಟ್ ಆಗೋದು ಗೊತ್ತಿಲ್ವಾ ನಿಮಗೆ? ಗೊತ್ತಿಲ್ಲ ನಿನಗೆ? ಮನುಷ್ಯನೇ ನೀನು? ಮನುಷ್ಯನಾ? ಆಯ್ತು, ಇದು ಗಾಡಿದೆಲ್ಲ ನಂಬರ್ ತೊಗೊಳ್ರಿ. ನಂಬರ್ ತೊಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ. ಒಂದು ಯಾವ್ದು ಬ್ರೀಡ್ ಅದು? ಮಲ್ನಾಡ್ ಗಿಡ್ಡ. ಇಲ್ಲ ಅದು ಟೋಟಲ್ ಎಷ್ಟು ಮೇಡಮ್? 12. ಟೋಟಲ್ 12 ಈ ಗಾಡಿ ಹಾಕೊಂಡು ಹೋಗ್ತಿದ್ದ ನಾನು. ಹಂಗೆ ನಿಂಗೆ ನೋಡ್ದಲ್ಲ ಹಿಂಗಿತ್ತಂತ. ಎಷ್ಟು ಕಷ್ಟಪಟ್ಟು ದುಡಿಯೋಕ್ಕಾಗೋ ನಿಂಗೆ? ಕಷ್ಟಪಟ್ಟು ದುಡಿಯೋಕ್ಕಾಗೋ ನಿಂಗೆ? ನಾಚೆ ಮಾನ ಮಾಡೋದಿಲ್ಲ ನಿಂಗೆ? ನಿನ್ನೆ ಕರ್ಕೊಂಡು ತಿಕ್ಕೋ. ಹೆಂಗೆಲ್ಲ ಬೇಕಾ ನಿಂಗೆ? ಹೆಂಗಿತ್ತವೆಲ್ಲ ಹೆಂಗ ಕೊಡೋಗ್ತೀಯ 12 ಜನಕ್ಕೆ? ಬಾಯಿಗೆ ಹೇಳ್ತೀನಿ. ಅಂಗಡಿ ಅಂಗಡಿ 12 ಮರಿಗಳು ಕೂಡ ಓಡಾಕಿದೆ. ಗೊತ್ತಾಗಲ್ಲ ನಿನಗೆ? ಒಂದು ಮೇಲೆ ಒಂದು ಮಲಗಿಸಿದ್ದೆ. ಏನ್ ತಿಂತೀಯ ನೀನು? ಹೊಟ್ಟೆಗೆ ಅನ್ನ ತಿಂತ ಎಲ್ಲಿ ತಿಂತೀಯ ನೀನು? ಇನ್ನು ಹಂಗೆ ಕೊಡಾಕ್ತೀನಿ ನಾನೀಗ. ನೋಡು, ಅದು ಕತ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ರೆ ಒಂದು ಅದು ಆಗ್ತಾನೆ ಇಲ್ಲ. ಅದಕ್ಕೆ ಒಂದು 2-3 ಮೇಲೆ ಕತ್ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ಅದು ಫುಲ್ಲು. ಹಿಂಗೇನು ಅನ್ಸಲ್ವ ಏನೋ? ಮನುಷ್ಯತ್ವಲ್ಲ ನಿಂಗೆ? ಕಷ್ಟಪಟ್ಟು ದುಡಿಯೋ. ಈ ಕೆಲಸಕ್ಕೆ ಬಂದಿದೆ ನೀನು? ಏನ್ರಿ ಇವರಲ್ಲ ಹಸು ನೋಡ್ರಿ. ಇನ್ನೊಂದು ಅದೇನು ಕಳಿಸುತ್ತಪ್ಪ ಅವರು? ಎಲ್ಲಿ ತಗೊಳಕ್ ಬಂದಿದೆ ಅದನ್ನ? ಏನಕ್ಕೆ? ತಮಿಳ್ನಾಡಿಗೆ ಏನಕ್ಕೆ ಕೊಡ್ತಿದ್ಯಾ? ಏನು ಸಂತೆಲ್ ಮಾರಕ್ಕೆ? ಎಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ? ಡಾಕ್ಯುಮೆಂಟ್ಸ್ ಎಲ್ಲ ಏನು ತಗೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಕೊಡು. ನಿಮ್ಮ ವೆಹಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ತೀನಿ. ನಾವು ಒಬ್ಬನೇ ಇದ್ದಿದ್ದು. ಸುಲಿಬೆಲೆಯಿಂದ ತಮಿಳ್ನಾಡು ಎಲ್ಲಿಂದ ತಗೊಂಡಿದ್ದೀರಾ? ಎಷ್ಟು ತಗೊಂಡ್ರೆ?
ನಾನು ಮಾನ ಮರಿದಿಲ್ಲ ನಿಮಗೆ ಅದ್ಮೇಲೆ ನಾನು ಕೂಡ ಹಾಕಿದ್ರಲ್ಲ ಎಷ್ಟು ವಯಸ್ಸು ನಿಮಗೆ ಗಾಡಿ ಬೇಕಾದ್ರೆ ಸರ್ ಹತ್ತೋಳು ಗಾಡಿ ಯಾರ್ದಯ್ಯ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.